Dear students, welcome back to Math Center. Today I am come back with the important topic surface area and volume. For your final exams, they'll ask two questions about this topic. See, one of the question maybe probably they'll ask a formula for 1 mark, and for 4 marks or for 5 marks they'll ask one of the applicable question. So in this video, I am going to solve 4 to 5 marks question. See, one of the question I written on board. See, first we have to understand the question, then we can easily solve the question. Okay. See, the bottom of the right cylindrical shaped vessel made from metallic sheet is closed by a cone as shown in the figure. The radius of the circular base of a cylinder and the radius of the circular base of a cone are each is equal to 7 centimeter. If the height of the cylinder is 20 centimeter and the height of the cone is 3 centimeter, calculate the cost of a milk to fill completely this vessel at the rate of rupees 20 per liter. See, ನೋಡಿ ಏನು ಈಕ್ವೇಶನ್ ಅಲ್ಲಿ ಅಂತಂದ್ರೆ ನೋಡಿ, ದಿಸ್ ಇಸ್ ಒನ್ ಆಫ್ ದ ವೆಸಲ್. ಸಿ, ಈ ವೆಸಲ್ ನಲ್ಲಿ ನಾವು ಕಂಪ್ಲೀಟ್ ಆಗಿ ಮಿಲ್ಕ್ ನ ಫಿಲ್ ಮಾಡಿದ್ರೆ 1 ಲೀಟರ್ಗೆ 20 ರೂಪೀಸ್ ಕಾಸ್ಟ್ ಆಗುತ್ತೆ. ಹಾಗಾದ್ರೆ ಇದರಲ್ಲಿ ಕಂಪ್ಲೀಟ್ ಆಗಿ ಮಿಲ್ಕ್ ನ ಫಿಲ್ ಮಾಡಿದಾಗ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಸಿ, ಫಸ್ಟ್ ನಾವೇನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಯಾವ ಶೇಪ್ ಅಲ್ಲಿ ಇದೆ ಈ ಒಂದು ಕಂಟೈನರ್, ಈ ವೆಸಲ್ ಅಂತ ನೋಡೋಣ. ಈ ವೆಸಲ್ ಯಾವ ಶೇಪ್ ನಲ್ಲಿ ಇದೆ ಅಂತಂದ್ರೆ ಸಿಲಿಂಡ್ರಿಕಲ್ ಶೇಪ್ ನಲ್ಲಿ ಇದೆ. ಸೊ ಆಸ್ ವೆಲ್ ಆಸ್ ಸಿಲಿಂಡ್ರಿಕಲ್ ಶೇಪ್ ನಲ್ಲಿ ಇದ್ದು ಕೋನ್ ಶೇಪ್ ಏನಾಗಿದೆ, ಒಳಗಡೆ ಬೆಂಡ್ ಆಗಿದೆ ಅಂತಂದ್ರೆ ಈ ಪೊಸಿಷನ್ ಅಲ್ಲಿ, ಈ ಪೋರ್ಷನ್ ಅಲ್ಲಿ ನಾವು ಏನು ಮಿಲ್ಕ್ ನ ಫಿಲ್ ಮಾಡ್ಲಿಕ್ಕೆ ಆಗಲ್ಲ. ಈ ಕಂಟೈನರ್ ಹೇಗಿದೆ, ಕೆಲವು ಕಂಟೈನರ್ ನೋಡಿರ್ಬೇಕು ನೀವು, ಕೆಳಭಾಗದಲ್ಲಿ ಒಳಗೆ ಬೆಂಡ್ ಆಗಿ ಹೋಗಿರುತ್ತೆ. ಸೊ ಹಾಗೇನಾಗುತ್ತೆ, ಆ ಪೋರ್ಷನ್ ಅಲ್ಲಿ ಮಿಲ್ಕ್ ಫಿಲ್ ಆಗೋದಿಲ್ಲ. ಹಂಗಾದ್ರೆ ಈ ಸಿಲಿಂಡರ್ ವಾಲ್ಯೂಮ್ ಏನ್ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ, ಕೆಪಾಸಿಟಿ ಕೇಳ್ತಾ ಇದ್ದಾರೆ, ಎಷ್ಟು ಮಿಲ್ಕ್ ಫಿಲ್ ಮಾಡಬಹುದು ಅಂತ ಅಂದ್ರೆ ದಟ್ ಇಸ್ ವಾಲ್ಯೂಮ್ ಆಲ್ವೇಸ್. ಸಿ, ವಾಲ್ಯೂಮ್ ಆಫ್ ಅ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಎ ಕೋನ್ ಅಲ್ವಾ. ಸಿ, ಕೋನ್ ಶೇಪ್ ಏನಾಗಿದೆ, ಒಳಗೆ ಹೋಗ್ಬಿಟ್ಟಿದೆ, ಬೆಂಡ್ ಆಗಿದೆ. ಸೊ ಹಂಗಾಗಿ ಆ ಒಂದು ಪೋರ್ಷನ್ ಅಲ್ಲಿ ಮಿಲ್ಕ್ ಫಿಲ್ ಆಗೋದಿಲ್ಲ. ಹಂಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಟೋಟಲ್ ವಾಲ್ಯೂಮ್, ಈ ಸಿಲಿಂಡರ್ ನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡು ಕೋನ್ ನ ವಾಲ್ಯೂಮ್ ನ ಸಬ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಆಗ ನಿಮ್ಗೆ ಈ ಒಂದು ಕಂಟೈನರ್ ಅಲ್ಲಿ ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ವಾಲ್ಯೂಮ್ ಇದೆ, ಎಷ್ಟು ಮಿಲ್ಕ್ ನ ಫಿಲ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಸಿ, ಫಸ್ಟ್ ಗೆ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಸಿ, ಸಿಲಿಂಡರ್ ರೈಟ್ ಸರ್ಕ್ಯುಲರ್ ಬೇಸ್ ಆಫ್ ಎ ಸಿಲಿಂಡರ್ ಅಂಡ್ ರೇಡಿಯಸ್ ಗಳನ್ನ ಕೊಡ್ತಾ ಇದ್ದಾರೆ. ಸಿ, ಬೋತ್ ದ ರೇಡಿಯಸ್ ಆರ್ 7 ಸೆಂಟಿಮೀಟರ್. ಬಿಕಾಸ್ ನೋಡಿ, ಇಲ್ಲೊಂದು ಸಿಲಿಂಡರ್ ಇದೆ, ಕೋನ್ ಇದೆ, ಕೋನ್ ಕೂಡ ಅದೇ ಒಂದು ಸರ್ಕಲ್ ಮೇಲೆನೆ ಫಾರ್ಮ್ ಆಗಿರೋದ್ರಿಂದ ಎರಡು ರೇಡಿಯಸ್ ಗಳು ಸೇಮ್ ಇದೆ. ಸೊ ರೇಡಿಯಸ್ ಆಫ್ cylinder is equals to radius of cone. ಎರಡು ಕೂಡ ಸೇಮ್ ಇದೆ. What is that? 7 centimeter. See, height will be the different, right? See, height of the cylinder. ಏನಿದೆ height of the cylinder? ನೋಡಿ, ಇವೆರಡು ಸೇಮ್ ಇರೋದ್ರಿಂದ ವಿ ಕ್ಯಾನ್ ಟೇಕ್ ದಟ್ ಇಸ್ ಹಾರ್ ಎನಫ್. ಸಿ, ಬಟ್ ಹೈಟ್ ಡಿಫ್ರೆಂಟ್ ಆಗಿದೆ. ನೋಡಿ, ಸಿಲಿಂಡರಿನ ಹೈಟ್ ಏನಾಗಿದೆ, 20 ಸೆಂಟಿಮೀಟರ್ ಇದೆ. ಬೇಕಿದ್ರೆ ಇದನ್ನ ನೀವು H1 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್, ಹೈಟ್ ಆಫ್ ದ ಕೋನ್ ಹೈಟ್ ಎಷ್ಟಿದೆ ನೋಡಿ, ಇಲ್ಲಿ ಕೊಟ್ಟಿದಾರಲ್ಲ, ಪರ್ಪೆಂಡಿಕ್ಯುಲರ್ ಹೈಟ್, ದಟ್ ಇಸ್ ಹೈಟ್ ಆಫ್ ದ ಕೋನ್. ದಟ್ ಇಸ್ ವಾಟ್, 3 ಸೆಂಟಿಮೀಟರ್. ದಟ್ ಇಸ್ H2. ನಾನು H2 ಅಂತ ತಗೋತಿದ್ದೀನಿ, ಯಾಕೆಂದ್ರೆ ಎರಡು ಹೈಟ್ ಗಳು ಡಿಫ್ರೆಂಟ್ ಇದೆ, ಬಟ್ ರೇಡಿಯಸ್ ಆರ್ ಸೇಮ್. ಎರಡು ರೇಡಿಯಸ್ ಗಳು ಸೇಮ್ ಇದೆ. ಸೊ ಅದನ್ನ R ಅಂತ ತಗೊಳ್ಳೋಣ. ನಾವು ಫಸ್ಟ್ ಗೆ ಈಗ ಕೆಪಾಸಿಟಿ ಆಫ್ ಅ ಕಂಟೈನರ್ ಕಂಡುಹಿಡಿಬೇಕು. ಕೆಪಾಸಿಟಿ ಆಫ್ ಎ ಕಂಟೈನರ್ ಅಂದ್ರೆ ಏನು, ವಾಲ್ಯೂಮ್ ಆಫ್ ಅ ಸಿಲಿಂಡರ್. ಅಂದ್ರೆ ಆ ಕಂಟೈನರ್ ಅನ್ನ ವಾಲ್ಯೂಮ್ ಎಷ್ಟಿದೆ, ಮಿಲ್ಕ್ ನ ಎಷ್ಟು ಫಿಲ್ ಮಾಡ್ಬೋದು ಅಂತಂದ್ರೆ ಕೆಪಾಸಿಟಿ ಅಲ್ವಾ. ಸೊ ಫಸ್ಟ್ ಏನ್ ಮಾಡ್ಬೇಕು, ವಾಲ್ಯೂಮ್ ಆಫ್ ಎ ಕಂಟೈನರ್, ವಾಲ್ಯೂಮ್ ಆಫ್ ದ ಕಂಟೈನರ್.
ಕಂಟೈನರ್, ವೆಸಲ್, ಎನಿವನ್ ಯು ಕ್ಯಾನ್ ಟೇಕ್. ವಾಲ್ಯೂಮ್ ಆಫ್ ಎ ಕಂಟೈನರ್. ಈ ಕಂಟೈನರ್ ನ ವಾಲ್ಯೂಮ್ ಬೇಕಾಗತ್ತೆ ನಮ್ಗೆ. ಆ ಕಂಟೈನರ್ ಯಾವ ಶೇಪ್ ಅಲ್ಲಿ ಇದೆ? ಎಸ್, ಡೆಫಿನೆಟ್ಲಿ ಅದೊಂದು ಸಿಲಿಂಡರ್ ಶೇಪ್ ಅಲ್ಲಿ ಇದೆ. ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ? ವಾಲ್ಯೂಮ್ ಆಫ್ ಸಿಲಿಂಡರ್. ವಾಲ್ಯೂಮ್ ಆಫ್ ದ ಸಿಲಿಂಡರ್. ಒನ್ ಮೋರ್ ಥಿಂಗ್, ಇಲ್ಲಿ ನಾನು ಹೇಳ್ದೆ ಅವಾಗ್ಲೇ ಆಲ್ರೆಡಿ ಏನಾಗಿದೆ, ಈ ಕೋನು ಒಳಗೆ ಬೆಂಡ್ ಆಗಿದೆ, ಸಿಲಿಂಡರ್ ಒಳಗಡೆ ಬೆಂಡ್ ಆಗಿದೆ ಅಂತ ಅಂದ್ರೆ ಅರ್ಥ ಏನು? ಈ ಒಂದು ಪೋರ್ಷನ್ ಅಲ್ಲಿ ಮಿಲ್ಕ್ ಫಿಲ್ ಮಾಡ್ಕೊಳ್ಳಲ್ಲ ಅಂತ. ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ? ಸಬ್ಟ್ರಾಕ್ಟ್ ವಾಲ್ಯೂಮ್ ಆಫ್ ಅ ಕೋನ್. ವಾಲ್ಯೂಮ್ ಆಫ್ ಅ ಕೋನ್ ಅನ್ನ ಸಬ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಸೊ ವಾಲ್ಯೂಮ್ ಆಫ್ ಕೋನ್, ಆ ಪೋರ್ಷನ್ ಅನ್ನ ಸಬ್ಟ್ರಾಕ್ಟ್ ಮಾಡ್ಬಿಡೋಣ. ಸೊ ವಾಟ್ ಇಸ್ ದ ಫಾರ್ಮುಲಾ ಆಫ್ ವಾಲ್ಯೂಮ್ ಆಫ್ ದ ಸಿಲಿಂಡರ್? ವಾಲ್ಯೂಮ್ ಆಫ್ ದ ಸಿಲಿಂಡರ್ ಏನಾಗತ್ತೆ? ಫಾರ್ಮುಲಾ ಏನ್ ಬರಿಬೇಕಾಗತ್ತೆ? ಪೈ ಆರ್ ಸ್ಕ್ವೇರ್ ಎಚ್ ಮೈನಸ್ ವಾಲ್ಯೂಮ್ ಆಫ್ ದ ಕೋನ್. ಫಾರ್ಮುಲಾ ಏನು? 1/3 ಪೈ ಆರ್ ಸ್ಕ್ವೇರ್ ಎಚ್. ನೋಡಿ, ಇದರಲ್ಲಿ ಕಾಮನ್ ಏನಿದೆ ಅದನ್ನ ಒಂದ್ ಕಡೆ ತಗೊಂಡ್ಬಿಡೋಣ. ವಾಟ್ ಇಸ್ ಕಾಮನ್? ಪೈ ಇಸ್ ಕಾಮನ್. ನೋಡಿ, H2 ಅಂತ ತಗೋತೀನಿ. ಯಾಕೆಂದ್ರೆ H1 ಅಂದ್ರೆ ಏನರ್ಥ? ಇದು ಹೈಟ್ ಆಫ್ ದ ಸಿಲಿಂಡರ್. H2 ಅಂದ್ರೆ ಹೈಟ್ ಆಫ್ ದ ಕೋನ್ ಅಲ್ವಾ? ಸೊ ಹಾಗಾಗಿ ಪೈ ಮತ್ತೆ ರೇಡಿಯಸ್ ಎರಡು ಕಡೆ ಕಾಮನ್, ಎರಡು ಒಂದೇ ಆಗಿದೆ. ಸೊ ಪೈ ಆರ್ ಸ್ಕ್ವೇರ್ ಅನ್ನ ಕಾಮನ್ ತೆಕ್ಕೊಂಡ್ಬಿಡೋಣ. ಇನ್ ಮಿಕ್ಕಿರೋದನ್ನ ಬ್ರಾಕೆಟ್ ಅಲ್ಲಿ ತಗೊಳ್ಳೋಣ. ಹಾಗೆ ದಿಸ್ ಇಸ್ H1 ಓನ್ಲಿ ದ ರಿಮೈನಿಂಗ್ ಪಾರ್ಟ್ ಅಲ್ವಾ? ಈ ಒಂದು ಫಸ್ಟ್ ಪಾರ್ಟ್ ಅಲ್ಲಿ. ನೆಕ್ಸ್ಟ್ ಮೈನಸ್, ಇಲ್ಲೇನು ಉಳ್ಕೊಂಡಿದೆ ನಮ್ಗೆ? 1/3 ಉಳ್ಕೊಂಡಿದೆ. H2 ಪೈ ಆರ್ ಸ್ಕ್ವೇರ್ ಕಾಮನ್ ಆಗಿದೆ. ಸೊ 1/3 H2 ಆಗತ್ತೆ. ಹೌದಾ? ನೆಕ್ಸ್ಟ್ ಪೈ ವ್ಯಾಲ್ಯೂ 22/7. What is radius? 7 centimeter. 7 into 7 ಆಗತ್ತೆ. What is H1? 20 minus 1/3 into what is H2? 3 centimeter, right? So 3 ones cancel ಆಗ್ತಾ ಇದೆ. ಸೊ ಇಲ್ಲಿ 7 ones ಕ್ಯಾನ್ಸಲ್ ಆಗ್ತಾ ಇದೆ. 22 sevens 154 ಆಗತ್ತೆ. 154 ಆಯ್ತು. ಬ್ರಾಕೆಟ್ ಅಲ್ಲಿ ಏನಿದೆ ಇನ್ನು ಅಂದ್ರೆ 20 ಮೈನಸ್ 3 ones ಕ್ಯಾನ್ಸಲ್ ಆಗಿದೆ. ಓನ್ಲಿ 1 ರಿಮೈನಿಂಗ್, 1 ಮಾತ್ರ ಉಳ್ಕೊಂಡಿದೆ. ಸೊ 154 ಇಂಟು 20 ಮೈನಸ್ 1 ಏನಾಗುತ್ತೆ? 19 ಆಗುತ್ತೆ. ಸೊ ನಾವು ಮಲ್ಟಿಪ್ಲೈ 154 ಇಂಟು 19 ಏನ್ ಬರುತ್ತೆ ಅಂತಂದ್ರೆ 2926 ಸೆಂಟಿಮೀಟರ್ ಕ್ಯೂಬ್ ಬರ್ತಾ ಇದೆ. ಸೊ ವಾಲ್ಯೂಮ್ ಆಫ್ ದಸ್ ವೆಸಲ್ ಆರ್ ಕಂಟೈನರ್ ನೀವೇನ್ ಬೇಕಾದ್ರೂ ಕನ್ಸಿಡರ್ ಮಾಡಿ. ಅಲ್ಲಿ ಕ್ವೆಶನ್ ನಿಮ್ಗೆ ವೆಸಲ್ ಇರೋದ್ರಿಂದ ಯು ಕ್ಯಾನ್ ರೈಟ್ ವೆಸಲ್ ಓನ್ಲಿ. ದ ವಾಲ್ಯೂಮ್ ಆಫ್ ಅ ವೆಸಲ್ ಏನ್ ಸಿಕ್ಕಿದೆ ನಿಮ್ಗೆ? 2926 ಸೆಂಟಿಮೀಟರ್ ಕ್ಯೂಬ್. ಇದು ಇದರ ಕೆಪಾಸಿಟಿ ವಾಲ್ಯೂಮ್ ಆಗಿರುತ್ತೆ. ನಾವೀಗ ಫಸ್ಟಿಗೆ ಹಂಗಿದ್ರೆ ಎಷ್ಟು ಲೀಟರ್ಸ್ ಆಫ್ ಮಿಲ್ಕ್ ನ ಇದ್ರೊಳಗಡೆ ಫಿಲ್ ಮಾಡ್ಬೋದು ಅಂತ ನೋಡೋಣ. ಹೌ ಮಚ್ ಲೀಟರ್ಸ್ ಆಫ್ ಮಿಲ್ಕ್ ಕ್ಯಾನ್ ಫಿಲ್ ಇನ್ ದಿಸ್ ವೆಸಲ್ ಅಂತ ನೋಡೋಣ. ಸಿ therefore the required milk to completely fill the vessel is equals to ಏನಾಗುತ್ತೆ? ಲೀಟರ್ ಕನ್ವರ್ಟ್ ಮಾಡಬೇಕು. ಇದು ಸೆಂಟಿಮೀಟರ್ ಕ್ಯೂಬ್ ಇದೆ ಅಂತಂದ್ರೆ ನೀವೇನ್ ಮಾಡ್ತೀರಾ? 1000 ನ ಡಿವೈಡ್ ಮಾಡ್ತೀರಾ. 2926 is the volume of this vessel and divide by 1000 ಮಾಡಿದ್ರೆ ಏನ್ ಸಿಗುತ್ತೆ? ನಿಮ್ಗೆ ಆಲ್ರೆಡಿ ಗೊತ್ತು, ಡಿನಾಮಿನೇಟರ್ 3 zeros ಅಂದ್ರೆ ಡಿವಿಷನ್ ಇತ್ತು ಅಂತಂದ್ರೆ ಪಾಯಿಂಟ್ ಲೆಫ್ಟ್ ಗೆ ಏನಾಗುತ್ತೆ? ಶಿಫ್ಟ್ ಆಗತ್ತೆ ಅಂತ. ಫ್ರಮ್ 3 zeros ಇರೋದ್ರಿಂದ ಫ್ರಮ್ 3 ನಂಬರ್ ಟು ಲೆಫ್ಟ್ ಸೈಡ್ ಗೆ ಏನಾಗುತ್ತೆ? ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಆಗತ್ತೆ. 2.926 ಲೀಟರ್ಸ್ ಆಯ್ತು. ಹೌದಲ್ವಾ? ಅವ್ರು ಇನ್ನೊಂದು ಕ್ವೆಶನ್ ಕೇಳಿದ್ರೆ ಎಷ್ಟು ಲೀಟರ್ ಫಿಲ್ ಮಾಡ್ಬೋದು ಅಂತ ಗೊತ್ತಾಯ್ತು. 1 ಲೀಟರ್ ಕಾಸ್ಟ್ ಕೊಟ್ಟಿದ್ದಾರೆ. ಎಷ್ಟು? 20 rupees. ಹಾಗಾದ್ರೆ ಇಷ್ಟು ಲೀಟರ್ಗೆ ಎಷ್ಟು ಕಾಸ್ಟ್ ಆಗತ್ತೆ ಅನ್ನೋದೇ ಅಲ್ಲಿನ ಕ್ವೆಶನ್ ಆಗಿದೆ ಅಲ್ವಾ? ಅಲ್ಲಿ ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಮಿಲ್ಕ್ ಅಲ್ವಾ? ಕಂಪ್ಲೀಟ್ ಆಗಿ ಫಿಲ್ ಮಾಡಿದ್ಮೇಲೆ ಅದಕ್ಕೆ ಎಷ್ಟು ಕಾಸ್ಟ್ ಆಗತ್ತೆ ಅಂತ ಫೈಂಡ್ ಔಟ್ ಮಾಡಕ್ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಸ್ಟ್ ಫಾರ್ ಮಿಲ್ಕ್
ಟು ಕಂಪ್ಲೀಟ್ಲಿ ಫಿಲ್ ದ ವೆಸಲ್ ಅಂತ ತಗೊಳ್ಳೋಣ. ಎಷ್ಟು? 1 ಲೀಟರ್ಗೆ 20 ರೂಪೀಸ್ ಆದ್ರೆ 2.926 ಲೀಟರ್ಸ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದೇನಾಗುತ್ತೆ, ರುಪೀಸ್ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 6 2s are 12, 1 carry, 2 2s are 4 plus 1 5, 9 2s are 18, 1 carry, then 2 2s are 4 plus 1 5. See, 1 0 will be there, you put it one more 0 here. See, ivaga after 3 number we should put the decimal point. So I'm going to put here after 3 numbers decimal point na ತಗೊಂಡಿದ್ದೀನಿ. ಎಷ್ಟು ರೂಪಾಯಿ ಆಗ್ತಾ ಇದೆ ಅಂತಂದ್ರೆ 58 rupees 52 paisa ಆಗ್ತಾ ಇದೆ. Next question. A toy is in the form of a hemisphere surmounted on a cylinder of a height 10 cm as shown in the figure. If the radius of the cylinder is 3.5 cm, find the volume of the toy. See, ನೋಡಿ ಇಲ್ಲೊಂದು ಟಾಯ್ ಇದೆ. ಹೆಂಗಿದೆ ಈ ಟಾಯ್ ಅಂತಂದ್ರೆ ಕೆಳಗೆ ಸಿಲಿಂಡರ್ ಶೇಪ್ ಇದೆ. ಸಿಲಿಂಡರ್ ಶೇಪ್ ಮೇಲೆ ಸರ್ಮೌಂಟ್ ಅಂದ್ರೆ ಸೇರಿಸಿದ್ದಾರೆ. ಏನನ್ನ ಸೇರಿಸಿದ್ದಾರೆ ಅಲ್ಲಿ? ಎಮಿಸ್ಪಿಯರ್ ಅದ್ರ ಮೇಲೆ ಅಟ್ಯಾಚ್ ಆಗಿದೆ. ಸೊ ಈ ರೀತಿ ಇರುವಂತ ಒಂದು ಟಾಯ್ ಇದೆ. ಇದರ ವಾಲ್ಯೂಮ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ರೇಡಿಯಸ್ ಆಫ್ ದ ಎಮಿಸ್ಪಿಯರ್ ಅಂಡ್ ಸಿಲಿಂಡರ್ ಬೋತ್ ಆರ್ ಸೇಮ್ 3.5 ಸೆಂಟಿಮೀಟರ್ ಆಗಿರುತ್ತೆ. ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್. ಈ ಎರಡು ಸೇರಿ ಎಷ್ಟು ವಾಲ್ಯೂಮ್ ಇದೆ ಅಂತ ಹೇಗೆ ಕಂಡುಹಿಡಬೇಕಂದ್ರೆ ಸಪರೇಟ್ ಆಗಿ ನೀವು ವಾಲ್ಯೂಮ್ ಆಫ್ ಸಿಲಿಂಡರ್, ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಎರಡು ಎಡಿಷನ್ ಮಾಡಿದ್ರೆ ನಿಮ್ಗೆ ವಾಲ್ಯೂಮ್ ಆಫ್ ದ ಟಾಯ್ ಸಿಗುತ್ತೆ. ಫಸ್ಟಿಗೆ ರೇಡಿಯಸ್ ಎರಡೂ ಸೇಮ್ ಇದೆ ಅಲ್ವಾ? ಸೊ ಎರಡು ಸೇಮ್ ಇದೆ, ಹಾಗಾಗಿ R1 R2 ಅಂತ ಅಂದ್ರೆ R ಅಂತಾನೆ. ವಾಟ್ ಇಸ್ ದಟ್? 3.5 ಸೆಂಟಿಮೀಟರ್ ಇದೆ. ನಾವು 3.5 ಅನ್ನ 7/2 ಅಂತ ಬರ್ಕೋಬಹುದಾ? ಅಂದ್ರೆ 2 ಇಂದ 7 ಅನ್ನ ಡಿವೈಡ್ ಮಾಡಿದ್ರೆ 3.5 ಸಿಗುತ್ತೆ. ಹೀಗೆ ಬರ್ಕೊಂಡು ಮಾಡ್ಬೇಕು ಅಂತ ರೂಲ್ ಏನಿಲ್ಲ. ಯು ಕ್ಯಾನ್ ರೈಟ್ ಇಟ್ 3.5 ನ ತಗೊಂಡು ಡಿವೈಡ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಕೋಬಹುದು. ನಾನು ಏನಂದ್ರೆ ಇದರಿಂದ ಸ್ವಲ್ಪ ಈಸಿ, ಕ್ಯಾನ್ಸಲೇಷನ್ ಈಸಿ ಆಗತ್ತೆ ಅನ್ನೋ ಒಂದು ರೀಸನ್ಗೆ 3.5 ಅನ್ನ 7/2 ಅಂತ ಫಾರ್ಮ್ ಮಾಡ್ಕೊಂಡಿದೀನಿ. ಸೊ ದಟ್ ಇಸ್ 7/2 ಸೆಂಟಿಮೀಟರ್. ಸಿ height of the cylinder. Height of the cylinder is 10 centimeter ಆಗಿದೆ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಫಸ್ಟ್ಗೆ ವಾಲ್ಯೂಮ್ ಆಫ್ ದ ಟಾಯ್ is equals to volume of the hemisphere plus volume of the cylinder. ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಎರಡು ವಾಲ್ಯೂಮ್ಗಳನ್ನ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಡಿಷನ್ ಮಾಡಿದ್ರೆ ಸಾಕು, ನಿಮ್ಗೆ ಏನಾಗುತ್ತೆ ಟೋಟಲ್ ವಾಲ್ಯೂಮ್ ಆಫ್ ದ ಟಾಯ್ ಸಿಗುತ್ತೆ. ವಾಲ್ಯೂಮ್ ಆಫ್ ದ ಎಮಿಸ್ಪಿಯರ್ ಫಾರ್ಮುಲಾ ಏನು? 2/3πr³ ಪ್ಲಸ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ πr² H ಆಗಿದೆ. ಸೊ ನೋಡಿ, ಎರಡೂ ಕಡೆ ಏನ್ ಕಾಮನ್ ಇದೆ ಅದು ಹೊರಗೆ ತಗೊಂಡ್ಬಿಡ್ತೀನಿ, ರಿಮೈನಿಂಗ್ ನಾನು ಒಳಗೆ ಬರಿತೀನಿ. ಯಾಕೆಂದ್ರೆ ಈಸಿ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿ ಆಗ್ಲಿ ಅಂತ ಅಷ್ಟೇ. ಹೀಗೆ ಮಾಡ್ಬೇಕು ಅಂತಿಲ್ಲ, ಸಪರೇಟ್ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ, ಇದು ಸಪರೇಟ್ ಕ್ಯಾಲ್ಕುಲೇಟ್ ಮಾಡಿ, ಫೈನಲ್ ಎಡಿಷನ್ ಮಾಡ್ತೀವಿ ಅಂದ್ರೂ ಕರೆಕ್ಟ್, ಅದೇನು ಪ್ರಾಬ್ಲಮ್ ಇಲ್ಲ. ಪೈ ಕಾಮನ್ ಇದೆ, R² ಕಾಮನ್ ಇದೆ, ರಿಮೈನಿಂಗ್ ಏನ್ ಉಳ್ಕೊಳ್ಳುತ್ತೆ? 2/3. ಇಲ್ಲಿ ಒಂದು ಹಾರ್ ರಿಮೈನಿಂಗ್ ಉಳ್ಕೊಂಡಿದೆ, ಬಿಕಾಸ್ R² ಇಲ್ಲಿ ಕಾಮನ್ ತಕೊಂಡ್ಬಿಟ್ಟಿದೀವಿ. ಸೊ ಇಲ್ಲಿ πr² ಕಂಪ್ಲೀಟ್ ಆಗಿ ತಗೊಂಡಿದೀವಿ, ಹೈಟ್ ಮಾತ್ರ ಉಳ್ಕೊಂಡಿದೆ. ಸೊ ವಾಟ್ ಇಸ್ ಪೈ? 22/7. ವಾಟ್ ಇಸ್ ರೇಡಿಯಸ್? ರೇಡಿಯಸ್ ನಾನು ಏನ್ ಮಾಡಿದೆ? 7/2 ಅಂತ ಬರ್ಕೊಂಡಿದೀನಿ. ನೋಡಿ, ಇಲ್ಲಿ 7 ಡಿನಾಮಿನೇಟರ್ 7 ಬರುತ್ತಲ್ಲ, ಕ್ಯಾನ್ಸಲೇಷನ್ ಸರಿ ಹೋಗುತ್ತೆ ಅಂತ ಅಷ್ಟೇ ನಾನು ಮಾಡಿದ್ದು. ಇಂಟು ಅಗೇನ್ ಒನ್ ಮೋರ್ ರೇಡಿಯಸ್ ಅಂದ್ರೆ 7/2 ಮಲ್ಟಿಪ್ಲೈ ಮಾಡೋಣ. ಸೊ 2/3 ಇಂಟು ರೇಡಿಯಸ್ ಮತ್ತೆ ಏನಾಗುತ್ತೆ ಇಲ್ಲಿ 7/2 ಪ್ಲಸ್ ಹೈಟ್ ಏನಾಗಿದೆ 10 ಸೆಂಟಿಮೀಟರ್ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ಹಾಗೇನೆ. 2 1s 2, ಸಾರಿ 7 1s 7 1s ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ 2 1s 2 11s ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 1s 2 1s ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಏನೇನ್ ರಿಮೈನಿಂಗ್ ಇದೆ ಮಲ್ಟಿಪ್ಲೈ ಮಾಡಿ ಬರ್ದ್ಬಿಡೋಣ. 11 7s 77 ಡಿವೈಡೆಡ್ ಬೈ ಡಿನಾಮಿನೇಟರ್ಲಿ 2 ಮಾತ್ರ ಉಳ್ಕೊಂಡಿದೆ, only 2, and in the bracket
7/3 ಪ್ಲಸ್ 10. ಸೊ ನಿಮ್ಗೆ ಗೊತ್ತಿದೆ ಫ್ರಾಕ್ಷನಲ್ ಎಡಿಷನ್ ಹೇಗೆ ಮಾಡೋದು ಅಂತ. 77/2 ಇಂಟು ಏನಾಗ್ತಾ ಇದೆ, 1 3s 3 ಕ್ರಾಸ್ ಮಲ್ಟಿಪ್ಲೈ, 1 7s 7 ಪ್ಲಸ್ 10 3s 30 ಆಗ್ತಾ ಇದೆ ಅಲ್ವಾ. ಸೊ ಈಗ ಏನ್ ಮಾಡ್ತೀನಿ, ಈಕ್ವಲ್ಸ್ 77/2 ಹಾಗೆ ಇರಲಿ ಇಂಟು 30 ಪ್ಲಸ್ 7 ಏನಾಗ್ತಾ ಇದೆ, 37 ಡಿವೈಡೆಡ್ ಬೈ 3 ಆಗ್ತಾ ಇದೆ ಅಲ್ವಾ. ಸೊ ಈಗ ಏನ್ ಮಾಡೋಣ, ನ್ಯೂಮರೇಟರ್ ವಿತ್ ನ್ಯೂಮರೇಟರ್, ಡಿನಾಮಿನೇಟರ್ ವಿತ್ ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡ್ಬಿಡೋಣ. ಸಿ 77 ಇಂಟು 37 ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 2849 ಸಿಗ್ತಾ ಇದೆ. 2849 ಸಿಗುತ್ತೆ. ಒಂದ್ಸಲ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡಿ. 3 2s 6 ಆಗ್ತಾ ಇದೆ. ಸೊ 6 ಇಂದ 2849 ಇದನ್ನ ಡಿವೈಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತಪ್ಪ ಅಂತಂದ್ರೆ 474.83 ಸೆಂಟಿಮೀಟರ್ ಕ್ಯೂಬ್ ಸಿಗ್ತಾ ಇದೆ ನೋಡಿ. ದಿಸ್ ಇಸ್ ದ ಅಂದ್ರೆ 474.83 ಸೆಂಟಿಮೀಟರ್ ಕ್ಯೂಬ್. ದಿಸ್ ಇಸ್ ವಾಟ್ ವಾಲ್ಯೂಮ್ ಆಫ್ ದಿಸ್ ಟಾಯ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್. A drinking glass is in the shape of a frustum of the cone of height 14 centimeter. The diameter of its two circular ends are 4 centimeter and 2 centimeter. Find the capacity of the glass. ನೋಡಿ, ಕೆಪಾಸಿಟಿ ಅಂದ ತಕ್ಷಣ ನಿಮ್ಗೆ ಅರ್ಥ ಆಯ್ತು, ಅದು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು. ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಫಿಲ್ಲಿಂಗ್ ಕೆಪಾಸಿಟಿ ಇದೆ ಅಂದ್ರೆ ದಟ್ ಇಸ್ ವಾಲ್ಯೂಮ್. ಸಿ ಇಲ್ಲೊಂದು ಗ್ಲಾಸ್ ಇದೆ. ಈ ಗ್ಲಾಸ್ ಅಲ್ಲಿ ನೋಡಿ, ನಿಮ್ಗೆ ಫ್ರಸ್ಟಮ್ ಆಫ್ ಕೋನ್ ಅಂದ್ರೆ ಅರ್ಥ ಆಗಿದೆ ಅಲ್ಲ. ಕೋನ್ ಒಂದು ಪೋರ್ಷನ್ ನ ಕಟ್ ಮಾಡಿದಾಗ ಅಂದ್ರೆ ಮೇಲ್ಗಡೆ ಪೋರ್ಷನ್ ಅನ್ನ ಕಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಫ್ರಸ್ಟಮ್ ಆಫ್ ಕೋನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಗ್ಲಾಸ್ ಅಂದ್ರೆ ವಾಟರ್ ಡ್ರಿಂಕಿಂಗ್ ಗ್ಲಾಸ್ ಏನಿದೆಯೋ ಲೋಟ, ಆ ತರ ಶೇಪ್ ಅಲ್ಲಿ ಸಿಗೋದನ್ನ ನಾವು ಫ್ರಸ್ಟಮ್ ಆಫ್ ಕೋನ್ ಅಂತ ಕರಿತೀವಿ. ಸೊ ನೋಡಿ, ಈ ಒಂದು ಸರ್ಕಲ್ಗೆ ಈಕ್ವಲ್ ಆಗಿರಲ್ಲ ಅಲ್ವಾ. ಕೋನ್ ಅಲ್ಲಿ ಮೇಲ್ಗಡೆ ಒಂದ್ ಸ್ವಲ್ಪ ಪೋರ್ಷನ್ ನ ಕಟ್ ಮಾಡಿದ್ರೆ ಏನಾಗತ್ತೆ, ಮೇಲಿನ ಸರ್ಕಲ್ ಚಿಕ್ಕದಾಗಿರತ್ತೆ, ಕೆಳಗಿನ ಸರ್ಕಲ್ ದೊಡ್ಡದಾಗಿರತ್ತೆ. ಆ ಶೇಪ್ ಅಲ್ಲಿ ಈ ಫ್ರಸ್ಟಮ್ ಆಫ್ ಕೋನ್ ಇರುತ್ತೆ. ಈ ಗ್ಲಾಸ್ ಅಲ್ಲಿ ಏನಾಗಿದೆ, ಇದರ ಡಯಾಮೀಟರ್, ಕೆಳಗೆ ಒಂದ್ ಡಯಾಮೀಟರ್ ಇದೆ, ಅದು 2 ಸೆಂಟಿಮೀಟರ್ ಇದೆ. ಮೇಲಿನ ಡಯಾಮೀಟರ್ 4 ಸೆಂಟಿಮೀಟರ್ ಇದೆ. ಹೈಟ್ ಆಫ್ ದಿಸ್ ಗ್ಲಾಸ್ ಏನ್ ಕೊಟ್ಟಿದ್ದಾನೆ, 14 ಸೆಂಟಿಮೀಟರ್ ಅಂತ ಹೇಳ್ತಾ ಇದಾರೆ. ನಾವು ಹಾಗಾದ್ರೆ ಇದ್ರ ಕೆಪಾಸಿಟಿಯನ್ನ ಫೈಂಡ್ ಔಟ್ ಮಾಡ್ಬೇಕು. ನಾವು ಫಾರ್ಮುಲಾದಲ್ಲಿ ರೇಡಿಯಸ್ ಯೂಸ್ ಮಾಡೋದ್ರಿಂದ ನಾವು ಹಾಗಾದ್ರೆ ರೇಡಿಯಸ್ ಏನಾಗತ್ತೆ ಮತ್ತೆ ಇಲ್ಲಿನ ರೇಡಿಯಸ್ ಏನಾಗತ್ತೆ, ಹಾಫ್ ಆಫ್ ದ ಡಯಾಮೀಟರ್ ಇಸ್ ರೇಡಿಯಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಫಸ್ಟ್ ಹೈಟ್ ಆಫ್ ದ ಫ್ರಸ್ಟಮ್ ಆಫ್ ಕೋನ್, ಹೈಟ್ ಏನಿದೆ 14 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ R1 ಅಂದ್ರೆ ರೇಡಿಯಸ್ 1 ಇಲ್ಲಿ ಎಷ್ಟಿದೆ ಅಂದ್ರೆ 4/2, ದಟ್ ಇಸ್ ಈಕ್ವಲ್ಸ್ ಟು 2 ಸೆಂಟಿಮೀಟರ್. ಇದೇನಾಯ್ತು, R1 2 ಸೆಂಟಿಮೀಟರ್. ದೆನ್ R2 ಏನಾಗುತ್ತೆ 2/2, ದಟ್ ಈಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಆಗತ್ತೆ. ಸೊ ಇಲ್ಲಿ ಏನಾಯ್ತು 1 ಸೆಂಟಿಮೀಟರ್ ಆಗುತ್ತೆ ನೋಡಿ. ಈಸಿಯಾಗಿ ಈಗ ನಾವು ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ವಾಲ್ಯೂಮ್ ಆಫ್ ದಿಸ್ ಗ್ಲಾಸ್ ಸಿಕ್ಬಿಡುತ್ತೆ. ಸೊ ಫಸ್ಟ್ ಕೆಪಾಸಿಟಿ ಆಫ್ ದ ಗ್ಲಾಸ್ ಅಥವಾ ನೀವು ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಆಫ್ ದ ಕೋನ್ is equals to, ಫಾರ್ಮುಲಾ ಏನು, 1/3 πh ಇಂಟು ಬ್ರಾಕೆಟ್ ಅಲ್ಲಿ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 ಇಂಟು R2. ದಿಸ್ ಇಸ್ ದ ಫಾರ್ಮುಲಾ ಆಫ್ ವಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಕೋನ್ ಆಗಿರುತ್ತೆ. ಸೊ 1/3 ಪೈ ವ್ಯಾಲ್ಯೂ ಏನು 22/7. ಹೈಟ್ h ಏನಾಗಿದೆ 14 ಸೆಂಟಿಮೀಟರ್. ಅಂಡ್ ವಾಟ್ ಇಸ್ R1 ಸ್ಕ್ವೇರ್ ಏನಾಗ್ತಾ ಇದೆ ನೋಡಿ, ದಿಸ್ ಇಸ್ R1 ಇದು ಅಂತ ತಗೊಂಡಿದ್ವಿ ಅಲ್ವಾ. ಸೊ 2 ಸ್ಕ್ವೇರ್ ಪ್ಲಸ್ ವಾಟ್ ಇಸ್ R2 1 ಸ್ಕ್ವೇರ್ ಪ್ಲಸ್ R1 ಅಗೇನ್ 2 into 1. ನೀವು ಇದೇ R1 ಇದೇ R2 ಅಂತ ಕನ್ಸಿಡರ್ ಮಾಡ್ಬೇಕನ್ನೋ ರೂಲ್ ಏನಿಲ್ಲ.
can consider any one. See, 7 ones are 7 twos are 14 ಆಗುತ್ತೆ. ಸೊ 22 twos ಏನಾಯ್ತು 44/3 ಆಗ್ತಾ ಇದೆ. ಬ್ರಾಕೆಟ್ ಅಲ್ಲಿ 2 ಸ್ಕ್ವೇರ್ ಅಂದ್ರೆ 2 twos are 4 ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ. 1 twos are 2 ಆಯ್ತು ಅಲ್ವಾ. ಸೊ 44/3 ಇಂಟು 4 ಪ್ಲಸ್ 1 5 7 ಆಗ್ತಾ ಇದೆ. ಸೊ 7 ಅನ್ನ 44 ಜೊತೆ ನೀವೇನ್ ಮಾಡಿ ಮಲ್ಟಿಪ್ಲೈ ಮಾಡ್ಬಿಡಿ, ಆಗ ನಿಮ್ಗೆ 308 ಸಿಗುತ್ತೆ ಅಲ್ವಾ. ಸೊ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡಿ. 44 7s 308 ಆಗುತ್ತೆ. ಡಿವೈಡ್ ಬೈ 3 ಟುಗೆದರ್ ಒಟ್ಟಿಗೆ ಡಿವಿಷನ್ ಮಾಡ್ಬಿಡೋಣ. ಸೊ ಇಲ್ಲಿ ಏನಾಗುತ್ತೆ 3 10s ಆಗತ್ತೆ, 1 2s ಆಗತ್ತೆ, 0.6 ಕರೆಕ್ಟ್ 2s 6 ಆಗತ್ತೆ. ಸೊ 666 ಅಂತ ಹೀಗೆ ಕಂಟಿನ್ಯೂ ಆಗ್ತಾ ಇರತ್ತೆ. ನೀವು ಬೇಕಿದ್ರೆ 2 ನಂಬರ್ಗೆ ರೌಂಡ್ ಅಪ್ ಮಾಡ್ಬೋದು. 102.67 ಸೆಂಟಿಮೀಟರ್ ಕ್ಯೂಬ್. ದಿಸ್ ಇಸ್ ವಾಟ್ ವಾಲ್ಯೂಮ್ ಆಫ್ ದಿಸ್ ಗ್ಲಾಸ್. ಏನ್ ಮಾಡಿದೆ ಅಂತ ಅರ್ಥ ಆಯ್ತಲ್ಲ. 44 7s 308 ಡಿವೈಡೆಡ್ ಬೈ 3 ಆಗುತ್ತೆ. 3 ಇಂದ ಡಿವೈಡ್ ಮಾಡಿದ್ರೆ 102.66 ಬರುತ್ತೆ. ನೀವು ಬೇಕಿದ್ರೆ ಡಿವೈಡ್ ಮಲ್ಟಿಪ್ಲೈ ಎಲ್ಲ ಮಾಡಿ ಚೆಕ್ ಮಾಡ್ಕೋಬಹುದು. ಆಗ ನಿಮ್ಗೆ ವಾಲ್ಯೂಮ್ ಆಫ್ ದಿಸ್ ಗ್ಲಾಸ್ ಏನ್ ಸಿಗುತ್ತೆ, ಕೆಪಾಸಿಟಿ ಆಫ್ ದಿಸ್ ಗ್ಲಾಸ್ ಏನ್ ಸಿಗ್ತಾ ಇದೆ ಅಂದ್ರೆ 102.67 ಸೆಂಟಿಮೀಟರ್ ಕ್ಯೂಬ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. A slant height of a frustum of a cone is 4 cm. The perimeters of its circular ends are 18 cm and 6 cm. Then find the curved surface area of a frustum of the cone ಅಂತ ಕೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಏನನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಈ ಒಂದು ಫ್ರಸ್ಟಮ್ ಆಫ್ ಕೋನ್ ನ ಕರ್ವ್ಡ್ ಸರ್ಫೇಸ್ ಏರಿಯಾ. ಏನ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಅಂದ್ರೆ, ಸಿ ಏನು ಈ ಪೋರ್ಷನ್ ಕರ್ವ್ ಆಗಿದೆನೋ ಆ ಪೋರ್ಷನ್ ಏರಿಯಾ ಮಾತ್ರ ಫೈಂಡ್ ಔಟ್ ಮಾಡ್ಬೇಕು. ಟೋಟಲ್ ಅಂದಾಗ ಏನಾಗುತ್ತೆ, ಈ ಎರಡು ಸರ್ಕಲ್ ಗಳ ಏರಿಯಾ ಕೂಡ ಎಡಿಷನ್ ಆಗುತ್ತೆ. ಬಟ್ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಇರೋದು ಓನ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ. ಅದು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ನಮ್ಗೆ ಏನೆಲ್ಲ ಬೇಕಾಗತ್ತೆ, ಸ್ಲಾಂಟ್ ಹೈಟ್ ಬೇಕಾಗತ್ತೆ, R1 ರೇಡಿಯಸ್ 1 ರೇಡಿಯಸ್ 2 ಬೋಧ ಎಂಡ್ಸ್ ಎರಡು ಎಂಡ್ಗಳಲ್ಲಿ ರೇಡಿಯಸ್ ಗಳು ಏನಾಗಿರುತ್ತೆ ಅಂತ ಗೊತ್ತಾಯ್ತು ಅಂದ್ರೆ ಈಸಿಯಾಗಿ ನಾವು ಇದರ ಕರ್ವ್ಡ್ ಸರ್ಫೇಸ್ ಏರಿಯಾನ ಮಾಡಬಹುದು. ಸ್ಲಾಂಟ್ ಹೈಟ್ ಅವ್ರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇದು ಪರ್ಪೆಂಡಿಕ್ಯುಲರ್ ಹೈಟ್ H ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಅ ಸ್ಲಾಂಟ್ ಹೈಟ್. ದೀಸ್ ಟು ಆರ್ ಸ್ಲಾಂಟ್ ಹೈಟ್ಸ್. ಅದೆಷ್ಟಿದೆ 4 ಸೆಂಟಿಮೀಟರ್ ಇದೆ. ಸೊ ಬರ್ಕೊಳ್ಳೋಣ ಏನೆಲ್ಲ ಕೊಟ್ಟಿದ್ದಾರೆ ಅಂತ. L is equals to slant height 4 centimeter. And one more thing, ಅವ್ರೇನ್ ಮಾಡಿದಾರೆ ಪೆರಿಮೀಟರ್ ಗಳನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಪೆರಿಮೀಟರ್ ಕೊಟ್ಟಿರೋದ್ರಿಂದ ನಾವು ಪೆರಿಮೀಟರ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ರೇಡಿಯಸ್ 1 ರೇಡಿಯಸ್ 2 ಏನಾಗತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಗೆ 2πr. ವಾಟ್ ಇಸ್ ದ ಫಾರ್ಮುಲಾ ಆಫ್ ಪೆರಿಮೀಟರ್ ಆಫ್ ಎ ಸರ್ಕಲ್ ಅಂದ್ರೆ 2πr ಅಂತ ನಿಮ್ಗೆ ಗೊತ್ತಿದೆ. ಸಿ ಎಷ್ಟು ಕೊಟ್ಟಿದ್ದಾರೆ 18. ಸೊ ಬಟ್ ರೇಡಿಯಸ್ ಗಳು ಎರಡು ಕಡೆ ಪೆರಿಮೀಟರ್ ಕೊಟ್ಟಿದ್ದಾನೆ, ಬಟ್ ರೇಡಿಯಸ್ ಗಳು ಡಿಫ್ರೆಂಟ್ ಅಲ್ವಾ. ಸೊ ಹಂಗಾಗಿ ಇದನ್ನ R1 ಅಂತ ಕನ್ಸಿಡರ್ ಮಾಡೋಣ. ದಿಸ್ ಇಸ್ R1 is equals to 18/2π, ರೈಟ್. ಸಿ 2 1s are 2 9s are. Then R1 is equals to 9/π. ನೋಡಿ ರೇಡಿಯಸ್ 1 ಏನಾಯ್ತು 9/π. ನಾನು ಯಾಕೆ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ ಅಂತಂದ್ರೆ ಮುಂದೆ ನಿಮ್ಗೆ ಕ್ಯಾನ್ಸಲೇಷನ್ಗೆ ಈಸಿ ಆಗತ್ತೆ ಅಂತ ನಾನು ಪೈನ ಹಾಗೆ ಇಟ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಅಂತ ನಿಮ್ಗೆ ತೋರಿಸ್ತೀನಿ. 2πr2 ಅಂದ್ರೆ ಈ ಒಂದು ಸರ್ಕಂಫರೆನ್ಸ್ ಏನು ಪೆರಿಮೀಟರ್ ಅಂದ್ರೆ ಸರ್ಕಂಫರೆನ್ಸ್ ನ ಲೆಂತ್ ನ ನಾವೇನಂತ ಕರಿತೀವಿ ಪೆರಿಮೀಟರ್ ಅಂತ ಕರಿತೀವಿ. ಸೊ ಈ ಸರ್ಕಂಫರೆನ್ಸ್ ಅಥವಾ ಪೆರಿಮೀಟರ್ ನ ಫಾರ್ಮುಲಾ 2πr2 that is equals to what they are given perimeter 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ R2 ಬೇಕಾಗಿರೋದ್ರಿಂದ ಇಲ್ಲೇ ಇಟ್ಕೊಳ್ಳೋಣ. 6 2π comes to denominator. 2 1s are 2 3s are. Then what is R2? R2 is 3/π ಆಯ್ತು. ಸೊ ನಮ್ಮ ಹತ್ರ ಈಗ R2 ಇದೆ, R1 ಇದೆ, L ಇದೆ. ಈಸಿಯಾಗಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಫ್ರಸ್ಟಮ್ ಆಫ್ ದ ಕೋನ್ ಅನ್ನ ಫೈಂಡ್ ಔಟ್ ಮಾಡ್ಬಿಡೋಣ. ಸೊ ಏನ್ ಮಾಡೋಣ, therefore the curved surface area CSA ಅಂತ ತಗೊಳ್ಳೋಣ of the frustum of the cone. What's the formula? ಗೊತ್ತಿದೆ ಅಲ್ವಾ? Pi R1 plus R2 into what is slant height L. Pi R1 plus R2 into L. ಇದು ಏನು ಫಾರ್ಮುಲಾ ಆಫ್ CSA ಆಫ್ ಫ್ರಸ್ಟಮ್ ಆಫ್ ಕೋನ್ ಆಗಿರುತ್ತೆ.
ಪೈ ವ್ಯಾಲ್ಯೂ ನಾನು ಸಬ್ಸ್ಟಿಟ್ಯೂಟ್ ಮಾಡಲ್ಲ, ನಾನು ಆಲ್ರೆಡಿ ಹೇಳಿದೀನಿ ಇದೆರಡರಿಂದ ಪೈ ಕ್ಯಾನ್ಸಲ್ ಆಗತ್ತೆ ಈಸಿಯಾಗಿ, ಹಾಗಾಗಿ ಆ ಪೈ ಕೂಡ ಹಾಗೆ ಬರ್ಕೋತೀನಿ. ವಾಟ್ ಇಸ್ R1? 9/π ಪ್ಲಸ್ ವಾಟ್ ಇಸ್ R2? 3/π. ವಾಟ್ ಇಸ್ ಸ್ಲಾಂಟ್ ಹೈಟ್? 4 ಸೆಂಟಿಮೀಟರ್ ಆಗಿರುತ್ತೆ. ನೋಡಿ ಈಗ ಫಸ್ಟ್ ನಾವು ಬ್ರಾಕೆಟ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ ಅನ್ನ ಫಸ್ಟ್ ಬಿಡಿಸ್ಬೇಕಲ್ವಾ. ಸೊ ಏನ್ ಮಾಡ್ತೀವಿ, ಬೋತ್ ದ ಡಿನಾಮಿನೇಟರ್ಸ್ ಆರ್ ಸೇಮ್, ರೈಟ್ ಇಟ್ ಒನ್ಸ್. ಸೊ ಇದೇನಾಗುತ್ತೆ, ನ್ಯೂಮರೇಟರ್ಸ್ ಎಡಿಷನ್ ಆಗುತ್ತೆ ಇಂಟು 4 ಪೈ ಇಂಟು ದಿಸ್ ಇಸ್ ವಾಟ್ 9 ಪ್ಲಸ್ 3 ಏನಾಯ್ತು 12/π ಇಂಟು 4 ಆಗ್ತಾ ಇದೆ. ಪೈ ಗೆಟ್ ಕ್ಯಾನ್ಸಲ್. ನೋಡಿ ಈಗ ಈಸಿಯಾಗಿ ಯಾವ ರೀತಿ ಪೈ ಕ್ಯಾನ್ಸಲ್ ಆಗ್ಬಿಟ್ಟು, ಕೆಲವು ಸಮ್ಸ್ ಅಲ್ಲಿ ಈ ರೀತಿ ಆಗತ್ತೆ, ಆಗ ನಾವು ಅದನ್ನ ಏನ್ ಮಾಡ್ಬೇಕು, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಇಟ್ಕೊಂಡಿದ್ರೆ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. ಅಥವಾ ನೀವು ಇಲ್ಲಿ 22/7 ಅನ್ನ ಮಲ್ಟಿಪ್ಲೈ ಅಥವಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರಾಂಗ್ ಆನ್ಸರ್ ಏನು ಬರಲ್ಲ, ಇಲ್ ಗೆಟ್ ದ ಸೇಮ್ ಆನ್ಸರ್, ಬಟ್ ಕ್ಯಾಲ್ಕುಲೇಷನ್ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಡಿಫಿಕಲ್ಟಿ ಅಂತಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಹಾಗಾಗಿ ನಾನು ಪೈನ ಹಾಗೆ ಇಟ್ಕೊಂಡಿದ್ದೆ. ಪೈ ಕ್ಯಾನ್ಸಲ್ ಆಯ್ತು. 12 4 ಏನಾಗುತ್ತೆ 48 ಸೆಂಟಿಮೀಟರ್ ಸ್ಕ್ವಯರ್. ಯಾಕೆ ಸ್ಕ್ವೇರ್ ಹೇಳಿ, ಇದು ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಮಾಡಿರೋದ್ರಿಂದ ಇದರ ಯೂನಿಟ್ ಏನಾಗ್ತಾ ಇದೆ ಸೆಂಟಿಮೀಟರ್ ಸ್ಕ್ವಯರ್. ಸಿ curved surface area of the frustum of cone is 48 centimeter square. Next question. A tent is in the shape of a cylinder surmounted by a conical top. If the height and diameter of a cylindrical part are 2.1 meter and 4 meter respectively, the tent slant height of the top is 2.8 meter. Find the area of the canvas used for making the tent. Also find the cost of the canvas of the tent at the rate of rupees 500 per ಮೀಟರ್ ಸ್ಕ್ವಯರ್. ನೋಡಿ ಇಲ್ಲೊಂದು ಟೆಂಟ್ ಮಾಡಿದ್ದಾರೆ. ಈ ಟೆಂಟ್ ಮಾಡ್ಲಿಕ್ಕೆ ಯಾವ ತರ ಇದೆ ಅಂತಂದ್ರೆ, ಫಸ್ಟ್ ಸಿಲಿಂಡರ್ ಟಾಪ್ ಮೇಲೆ ಒಂದು ಟಾಪ್ ಇದೆ, ಅದು ಕೋನ್ ಶೇಪ್ ಅಲ್ಲಿ ಇದೆ. ಇದನ್ನ ಮಾಡ್ಬೇಕಾದ್ರೆ ಎಷ್ಟು ಕ್ಯಾನ್ವಾಸ್ ಯೂಸ್ ಆಗಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಕ್ಯಾನ್ವಾಸ್ ಯೂಸ್ ಎಷ್ಟಾಗಿದೆ ಅಂತ ಮಾಡಕ್ಕೆ ಏನೇನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ ಅಂತ ಅಂದ್ರೆ, ಕೋನ್ ಪ್ಲಸ್ ಒನ್ ಮೋರ್ ಸಿಲಿಂಡರ್, ಈ ಎರಡರ ಕರ್ವ್ಡ್ ಸರ್ಫೇಸ್ ಏರಿಯಾ ಮಾಡಿದ್ರೆ ಸಾಕಾಗುತ್ತೆ. ಆ ಎರಡು ಕರ್ವ್ಡ್ ಸರ್ಫೇಸ್ ಏರಿಯಾಗಳನ್ನ ಮಾಡಿ ಆಡ್ ಮಾಡಿದ್ರೆ ವಿಲ್ ಗೆಟ್ ದ ಹೌ ಮಚ್ ಕ್ಯಾನ್ವಾಸ್ ಯೂಸ್ ಟು ಮೇಕ್ ಅ ಟೆಂಟ್ ಅಂತ ಸಿಕ್ಬಿಡುತ್ತೆ. ಫಸ್ಟ್ ಏನೇನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇಫ್ ದ ಹೈಟ್ ಅಂಡ್ ಡಯಾಮೀಟರ್ ಆಫ್ ಅ ಸಿಲಿಂಡರ್, ಈ ಸಿಲಿಂಡರಿನ ಹೈಟ್ 2.1 ಮೀಟರ್. ಏನ್ ಕೊಟ್ಟಿದ್ದಾರೆ ಅಂತ ಹಾಗೆ ಬರಿತಾ ಹೋಗೋಣ. ಸಿ height of the cylindrical part, ಹೇಗಾದ್ರೂ ತಗೊಳ್ಳಿ, ಸಿಲಿಂಡ್ರಿಕಲ್ ಪಾರ್ಟ್ ನ ಹೈಟ್ ಎಷ್ಟು ಕೊಟ್ಟಿದ್ದಾರೆ 2.1 ಮೀಟರ್ ಕೊಟ್ಟಿದ್ದಾರೆ. ಹಾಗೆ ಅದರ ಡಯಾಮೀಟರ್ ಅಂದ್ರೆ ಏನು, ಈ ಪೋರ್ಷನಿನ ಡಯಾಮೀಟರ್ ಎಷ್ಟಿದೆ 4 ಮೀಟರ್ ಅಂತ ಕೊಟ್ಬಿಟ್ಟಿದ್ದಾನೆ. ಸಿ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಆಕ್ಚುಲಿ ರೇಡಿಯಸ್ ಬೇಕು ನಮ್ಗೆ, ಡಯಾಮೀಟರ್ ಬೇಡ. ಸೊ ಅದರ ಹಾಫ್ ದ ಡಯಾಮೀಟರ್ ವಿಲ್ ಬಿ ದ ರೇಡಿಯಸ್, ರೈಟ್? ಹಾಗಾಗಿ ರೇಡಿಯಸ್ ಆಫ್ ದ ಸಿಲಿಂಡ್ರಿಕಲ್ ಪಾರ್ಟ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 4/2, ದಟ್ ಈಸ್ ಈಕ್ವಲ್ಸ್ ಟು 2 ಸೆಂಟಿಮೀಟರ್. ಅಂಡ್ ಈವನ್ ನೋಡಿ, ಈ ರೇಡಿಯಸ್ ಮತ್ತೆ ಈ ರೇಡಿಯಸ್ ಅಂದ್ರೆ ಕೋನಿನ ರೇಡಿಯಸ್ ಮತ್ತೆ ಸಿಲಿಂಡರ್ ರೇಡಿಯಸ್ ಎರಡೂ ಒಂದೇ ಆಗಿರುತ್ತೆ. ಹಾಗಾಗಿ ರೇಡಿಯಸ್ ಆಫ್ conical part is also is equals to 4 centimeter. ಎರಡು ಈಕ್ವಲ್ ಆಗಿರುತ್ತೆ, ಹಾಗಾಗಿ ಎರಡು ರೇಡಿಯಸ್ ಸೇಮ್ ಇದೆ. ಹಾಗಾಗಿ ನೆಕ್ಸ್ಟ್ ಒನ್ ಮೋರ್ ಥಿಂಗ್, ದೇ ಆರ್ ಗಿವನ್ ಸ್ಲಾಂಟ್ ಹೈಟ್ ಆಫ್ ದ ಟಾಪ್ ಯಾವ ಶೇಪ್ ಅಲ್ಲಿ ಇದೆ, ಕೋನ್ ಶೇಪ್ ಅಲ್ಲಿ ಇದೆ. ಅದರ ಸ್ಲಾಂಟ್ ಹೈಟ್ ಎಷ್ಟಿದೆ 2.8 ಮೀಟರ್. ನಿಮ್ಗೆ ಗೊತ್ತಿದೆ ಸ್ಲಾಂಟ್ ಅಂದ್ರೆ ಓರೆ ಆಗಿರೋದು, ಪರ್ಪೆಂಡಿಕ್ಯುಲರ್ ಅಲ್ಲಿ ಮಿಡಲ್ ಅಲ್ಲಿ ಬರುವಂತ ಹೈಟ್ ನ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಕರಿತೀವಿ. ದಿಸ್ ಇಸ್ ಸ್ಲಾಂಟ್ ಹೈಟ್ 2.8 ಮೀಟರ್ ಆಗಿರುತ್ತೆ. ಸ್ಲಾಂಟ್ ಹೈಟ್ ಆಫ್ ದ conical part is equals to 2.8 ಮೀಟರ್. ಸೊ ಇಲ್ಲಿ ಎಲ್ಲ ಮೀಟರ್ ಯೂಸ್ ಮಾಡ್ಬೇಕು, ಸಾರಿ ಮೀಟರ್ ಆಗಿರುತ್ತೆ. ಏನೇನ್ ಫೈಂಡ್ ಔಟ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ,
ಏರಿಯಾ ಆಫ್ ಕ್ಯಾನ್ವಾಸ್ ಯೂಸ್ಡ್, ಟೋಟಲ್ ಆಗಿ ಎಷ್ಟು ಕ್ಯಾನ್ವಾಸ್ ಅನ್ನ ಯೂಸ್ ಮಾಡಿದ್ವಿ ಅಂತ. ಸಿ, ಏರಿಯಾ ಆಫ್ ಕ್ಯಾನ್ವಾಸ್ ಯೂಸ್ಡ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ conical part plus curved surface area of the cylindrical part. ಈ ಎರಡು ಪಾರ್ಟ್ಗಳ ಏನನ್ನ ಕರ್ವ್ಡ್ ಸರ್ಫೇಸ್ ಏರಿಯಾಗಳನ್ನ ಎಡಿಷನ್ ಮಾಡಿದ್ರೆ ನಿಮ್ಗೆ ಏರಿಯಾ ಆಫ್ ಕ್ಯಾನ್ವಾಸ್ ಯೂಸ್ಡ್, ಎಷ್ಟು ಏರಿಯಾ ಆಫ್ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡಿದೀವಿ ಈ ಟೆಂಟ್ ನ ಫಾರ್ಮ್ ಮಾಡಕ್ಕೆ ಅಂತ ಸಿಗುತ್ತೆ. ಇವಾಗ ಏನ್ ಮಾಡ್ಬೇಕತ್ತೆ, ಫಾರ್ಮುಲಾಸ್ ಬರ್ಕೊಳ್ಳೋಣ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಏನಾಗುತ್ತೆ, ಪೈ ಆರ್ ಎಲ್ ಆಗುತ್ತೆ, ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡ್ರಿಕಲ್ ಪಾರ್ಟ್ ಏನಾಗುತ್ತೆ ಅಂದ್ರೆ ಸಿಲಿಂಡರ್ ಏನಾಗುತ್ತೆ 2 ಪೈ ಆರ್ ಎಚ್ ಆಗುತ್ತೆ. ಇಲ್ಲಿ ಏನೇನ್ ಕಾಮನ್ ಇದೆ ತಗೊಂಡ್ಬಿಡೋಣ. ರೇಡಿಯಸ್, ಎರಡೂ ರೇಡಿಯಸ್ ಸೇಮ್ ಇರೋದ್ರಿಂದ ಆರ್ ನ ಕೂಡ ಕಾಮನ್ ಆಗಿ ತಗೋಬಹುದು ನಾವಿಲ್ಲಿ. ಪೈ ಆರ್ ಎಸ್ ಕಾಮನ್. ವಾಟ್ ಇಸ್ ಎಲ್, ಎಲ್ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೆಕ್ಸ್ಟ್ ಇನ್ ಮಿಕ್ಕಿರೋದು 2 ಇಂಟು ಎಚ್ ಆಗಿರುತ್ತೆ. ಪೈ ವ್ಯಾಲ್ಯೂ 22/7. ವಾಟ್ ಇಸ್ ರೇಡಿಯಸ್ 2 ಸೆಂಟಿಮೀಟರ್. ಅಂಡ್ ವಾಟ್ ಇಸ್ ಸ್ಲಾಂಟ್ ಹೈಟ್, ಸ್ಲಾಂಟ್ ಹೈಟ್ ಎಷ್ಟಿದೆ 2.8 ಮೀಟರ್ ಇದೆ, ಪ್ಲಸ್ 2 ಇಂಟು ಹೈಟ್ 2.1 ಮೀಟರ್ ಇದೆ. ಸೊ 22 2s 44/7 ಆಗುತ್ತೆ, ಇಂಟು 2.8 ಹಾಗಿರ್ಲಿ. ಫಸ್ಟ್ ಮಲ್ಟಿಪ್ಲೈ ಮಾಡ್ಬಿಡೋಣ. 2.1 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 4.2 ಸಿಗುತ್ತೆ. ಸಿ 44/7 ಹಾಗೆ ಇರಲಿ, ಇಂಟು 2.8 ಪ್ಲಸ್ 4.2 ಎರಡರ ಎಡಿಷನ್ ಏನಾಗುತ್ತೆ 7 ಆಗುತ್ತೆ. ನೋಡಿ 2 ಪ್ಲಸ್ 8 10 0 1 ಕ್ಯಾರಿ 4 ಪ್ಲಸ್ 2 6 ಪ್ಲಸ್ 1 7 7.0 ಆಗುತ್ತೆ. ಸೊ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ 0 ಇದ್ರೆ ವ್ಯಾಲ್ಯೂ ಇಲ್ಲ, ಸೊ ಹಾಗಾಗಿ 7 ಬರ್ಕೊಂಡಿದ್ದೀನಿ. 7 7 ಗೆಟ್ ಕ್ಯಾನ್ಸಲ್. 44 ಮೀಟರ್ ಸ್ಕ್ವೇರ್. ಸಿ ಎಷ್ಟು ಕ್ಯಾನ್ವಾಸ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ಅಂದ್ರೆ 44 ಮೀಟರ್ ಸ್ಕ್ವೇರ್ ಆಫ್ ಕ್ಯಾನ್ವಾಸ್ ಯೂಸ್ ಟು ಮೇಕ್ ಅ ಟೆಂಟ್. ಈಗ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಈ ಟೋಟಲ್ ಕ್ಯಾನ್ವಾಸ್ ಗೆ ಎಷ್ಟು ಕಾಸ್ಟ್ ಆಗಿದೆ ಅಂತ. ಸಿ, ಕಾಸ್ಟ್ ಆಫ್ 1 ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಎಷ್ಟು ಕೊಟ್ಟಿದ್ದಾರೆ 500 rupees, ರೈಟ್. ಸಿ, ಇವಾಗ ಕಾಸ್ಟ್ ಆಫ್ how many meter square 44 meter square canvas is equals to 44 into 500 rupees. ಮಲ್ಟಿಪ್ಲೈ ಮಾಡಿಬಿಟ್ರೆ ನಿಮಗೆ 44 5s 220 ಸಿಗುತ್ತೆ. ಅಗೇನ್ 2 zeros. ಸೊ ಕಾಸ್ಟ್ ಎಷ್ಟು ಆಗ್ತಾ ಇದೆ ಫಾರ್ 44 ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ಗೆ ಅಂತ ಅಂದ್ರೆ ₹22,000 ಆಗ್ತಾ ಇದೆ. ಸಿ ನೋಡಿ, ನಾನು ಏನ್ ಇವಾಗ 5 ಕ್ವೆಶನ್ಸ್ ಅನ್ನ ಈ ಒಂದು ವಿಡಿಯೋನಲ್ಲಿ ಸಾಲ್ವ್ ಮಾಡಿದೀನಿ. ಎಲ್ಲವೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ಯಾರು ಇನ್ನೂ ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ನ ಪ್ರೆಸ್ ಮಾಡಿ. ಯಾಕೆ ಅಂತಂದ್ರೆ ನಾನು ಮುಂದೆ ಮಾಡುವಂತ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ, ಆಗ ನನ್ನ ವಿಡಿಯೋಸ್ನ ನೀವು ನೋಡ್ಬೋದಾಗತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.